ಸಚಿವ ಸ್ಥಾನ ವಿಸ್ತರಣೆ ಆಯಿತು, ಬಟ್ ಒಂದಷ್ಟು ಅಸಮಾಧಾನ ಕಾಂಗ್ರೆಸ್ನಲ್ಲಿ ಮೂಡ್ತಿರೋದು. ಅಂದರೆ ಈಗಾಗಲೇ ಒಂದು ಹಂತಕ್ಕೆ ರಾಜೀನಾಮೆ ಕೊಡುವಂತಕ್ಕೂ ಕೂಡ ಒಂದಷ್ಟು ಜನ ಕಾಂಗ್ರೆಸ್ನಲ್ಲಿ ಹೋಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲು ಹಿರಿಯ ಶಾಸಕರಾದಂಥ NY ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಇದ್ರಿ, ಬಟ್ ಎಲ್ಲೋ ಒಂದು ಕಡೆ ಕೊನೆ ಟೈಮಲ್ಲೋ ಮತ್ತೊಂದಷ್ಟು ರಾಜಕೀಯಕ್ಕೂ ಮಿಸ್ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು 2-3 ದಿವಸ ತಾಪತ್ರಯ ನಮಗೆ ನೋವುಗಳಿರ್ತವೆ. ನಾವು ಆಸೆ ಪಟ್ಕೊಂಡು, ನಾವೇನು ಸನ್ಯಾಸಿಗಳಲ್ಲ, ಆಸೆ ಪಟ್ಕೊಂಡು ಮಂತ್ರಿಗಳಾಗ್ತೀವಿ ಅನ್ನೋ ಆಸೆಯಿಂದ ಬಂತೀವಿ. ನಾವು ವೈಯಕ್ತಿಕವಾಗಿ ಆಸೆ ಪಟ್ಕೊಂಡು ವೈಯಕ್ತಿಕವಾದ ಅಧಿಕಾರಕ್ಕೋಸ್ಕರ ನಾವು ಕೇಳಿದವರಲ್ಲ. ಸಾರ್ವಜನಿಕವಾಗಿ ಸತತವಾಗಿ 6 ಸರಿ ಗೆಲ್ಲಿಸಿರ್ತಕ್ಕ ಜನಕ್ಕೋಸ್ಕರ ಅವರು ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಂತ್ರಿಗಿರಿ ಕೊಟ್ಟರೆ ಒಳ್ಳೆಯದು ಅಂತ ನಾವು ಕೇಳಿದ್ವಿ. ಅದು ಆಗಲಿಲ್ಲ ಅಷ್ಟು. ಸರ್, ಎಲ್ಲೋ ಒಂದು ಕಡೆ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತೇಳಿ ಹಿರಿಯರನ್ನು ಕಡೆಗಣಿಸಿದ್ರ ಪಕ್ಷದಲ್ಲಿ. ಯುವಕರಂದ್ರೆ 25 ಜನದ ವಯಸ್ಸವ್ರನ್ನ ಹುಡುಕಿ ಕೊಟ್ಟಿದ್ದಾರೆ. 18ರಿಂದ 25 ಜನಕ್ಕೆ ಎಲ್ಲ ಮುದುಕರು ಇದ್ದಾರಲ್ಲ, ಅದ್ರಾಗೆ ಎಲ್ಲರೂ ಇದ್ದಾರಲ್ಲ, ಮುದುಕರು ಕೂಡ ಇದ್ದಾರಲ್ಲ, ಮ್ಯಾಗ್ಲಿಂದ ಕೆಳಗಳವರೆಗೆ ಮುದುಕರು ಇದ್ದಾರಲ್ಲ. ಮತ್ತು ನಾವು ಒಬ್ಬರೇನ ಮುದುಕರು? ಸರ್, ಇನ್ನೊಂದು ಕಡೆ ಕೊಟ್ಟವ್ರಿಗೆ ಕೊಡ್ತಿದ್ದಾರೆ, ಮನೆಯಲ್ಲಿ ಅಪ್ಪ ಮಕ್ಕಳಿಗೂ ಕೂಡ ಒಂದಷ್ಟು ಅಧಿಕಾರಗಳು ಸಿಗುವಂಥದ್ದು ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಯಾಕೆಂದರೆ ಈಗ ಹೊಸಬರಿಗೆ ಅವಕಾಶ ಕೊಡಬೇಕು ಅಂದರೆ ಬೇರೆಯವ್ರಿಗೂ ಅವಕಾಶ ಕೊಡಬೇಕಲ್ಲ, ಬಟ್ ಕೇವಲ ಕೊಟ್ಟವ್ರಿಗೆ ಸಚಿವ ಸ್ಥಾನಗಳು ಕೊಡ್ತಾ ಇರೋದು. ಅದು ಭಾಳ ದಿವಸದಿಂದ ಪೇಪರ್ನವ್ರು ಕೇಳ್ತೀರಿ, ನೀವು ಬಿಗಿಯಾಗಿ ಇಂಥ ಮಾತುಗಳು ಅವ್ರನ್ನ ಕೇಳಿದರೆ ಯಾವತ್ತೂ ಈ ಸೆಟ್ ರೈಟ್ ಆಗೋದು. ನೀವು ಅವ್ರು ಹೇಳಿದ್ವೇ ಕೇಳ್ಕೊಂಡು ಹೋಗ್ಬಿಟ್ರಲ್ಲ, ಅದಕ್ಕೋಸ್ಕರ ಇದು ಮುಂದುವರಿತಲೇ ಇದೆ. ನೀವು ಯಾವಾಗ ಎಚ್ಚೆತ್ಕೊಂಡು ನೀವು ಜವಾಬ್ದಾರಿಯುತವಾಗಿ ಇದು ಖಂಡಿಸ್ತಕ್ಕಂಥ ಕೆಲಸ ನೀವು ಮಾಡಿದ ದಿವಸ ಇದಕ್ಕೆಲ್ಲೋ ಒಂದು ಅಂಕಿತ ಬೀಳ್ಬೋದು ಅಂತ ನನ್ನ ಆಸೆ. ಸರ್, ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಈಗಾಗಲೇ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಅವರು ವೈಯಕ್ತಿಕವಾಗಿ ಯೋಚನೆ ಮಾಡಿದ್ದಾರೆ. ಈಗ ನಾವು ಕೂಡ ಆಗಲೇ ಹಿಂದೆ ಈ ಯೋಚನೆಗಳು ಮಾಡಿದ್ವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಭಾಳ ಜನ ಇದ್ದಾರೆ, ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತೀವಿ. ಏನಾಗುತ್ತೆ ಅಂಬೋದು ನೋಡ್ಕೊಂಡು ಮುಂದಿನ ನಿರ್ಧಾರಗಳು ತಗೊಳ್ತೀವಿ. ಸರ್, ನಿಮ್ಮ ಜಿಲ್ಲೆಯವರಿಗೆ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಮುಂದಿನ ದಿನಗಳಲ್ಲಿ? ಅಲ್ಲ, ಹೊಂದಾಣಿಕೆ ಅಂದರೆ ನನಗೇನು ವೈಯಕ್ತಿಕವಾಗಿ ಹೊಂದಾಣಿಕೆ ಇರಲ್ಲ. ಸಚಿವ ಸ್ಥಾನ ಕೊಟ್ಟರೆ ಅವ್ರು ಮಾಡಬೇಕು, ಜಿಲ್ಲೆ ಕೆಲಸ ಕೊಟ್ಟರೆ ಜಿಲ್ಲೆ ಮಾಡಬೇಕು. ನಾವು ಅವ್ರ ಜೊತೆಗೆ ಓಡಾಡ್ಕೊಂಡು ಇರೋದಕ್ಕೆ ನಾನೇನು ಸ್ವತಂತ್ರ ಅಲ್ಲಲ್ಲ ಅವರು. ಸರ್, ಅದೇ ರೀತಿ ನಿಗಮ ಮಂಡಳಿ ಕೊಡ್ತೀವಿ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಿಲ್ವೋ ಅವ್ರಿಗೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಒಂದು ಚರ್ಚೆ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಗೆ ಇಷ್ಟ ಇಲ್ಲಪ್ಪ. ನಾವು ಆಗಲೇ ಬಿಟ್ಬಿಟ್ಟಿವಿ. ಒಳ್ಳೊಳ್ಳೆ ನಿಗಮ ಮಂಡಳಿಗೆ ಚೇರ್ಮನ್ಗಳಾಗಿ ಬಿಟ್ಟಿದ್ವಿ. ಸುಮಾರು 25 ವರ್ಷದಿಂದ ನಿಗಮ ಮಂಡಳಿಯಲ್ಲಿ ಇದ್ದವನೇ ನಾನು, ಮಾಡಿಬಿಟ್ಟಿದ್ದೀನಿ. ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದ ಮೇಲೆ ನಿಗಮ ಮಂಡಳಿ ಹಾಕ್ಬೇಕು ನನಗೆ. ಸರ್, ಕೊನೆ ಪ್ರಶ್ನೆ, ಕೊನೆ ನಿರ್ಧಾರ NY ಗೋಪಾಲಕೃಷ್ಣ ಅವ್ರದ್ದು ಏನಾಗಿರುತ್ತೆ? ಏನೇನಿಲ್ಲ, ತಟಸ್ಥವಾಗಿದ್ದೀನಿ. ಅನುಭವ ನನಗೆ ಎಷ್ಟು ಅನುಭವಿ ರಾಜಕಾರಣಿಗಳಂತ ನೀವು ಹೇಳ್ತೀರ, ಅಷ್ಟು ಅನುಭವ ಜೀವನದಲ್ಲಿ ಕೂಡ ಪಡೆದಿದ್ದೀನಿ. ರಾಜಕೀಯದ ಕೂಡ ಆಗುವಗಳ ಬಗ್ಗೆ ಇವೆಲ್ಲ ಅನುಭವ ಹೆಚ್ಚಾಗಿ ಪಡೆದಿರೋದು. ನನಗೆ ಯಾವ ಆಸೆಗಳು ಇಲ್ಲ. ಕೊಟ್ಟರು ಸಂತೋಷ, ಕೊಡಿದ್ರೂ ಸಂತೋಷ. ರಾಜೀನಾಮೆ ಪ್ರತಿನಿಧಿ ಜನಗಳ ಜೊತೆಗೆ ಇರ್ತೀನಿ ಅಷ್ಟೇ. ರಾಜೀನಾಮೆ ಅನ್ನೋದೇನಾದರೂ ಕೊಡ್ತೀರಾ? ಆ ಪ್ರಶ್ನೆ ಬಂದಿಲ್ಲಲ್ಲ. ರಾಜೀನಾಮೆ ಕೊಡ್ತಕ್ಕ ಜನ ಅಲ್ಲ, ಜನನ ಕೇಳಬೇಕಲ್ಲ. ಅವ್ರು ಹೂ ಅಂದರೆ ಕೊಟ್ಬಿಡ್ತೀವಿ, ನಮ್ಮ ಜನ ಒಪ್ಪಬೇಕಲ್ಲ. ಥ್ಯಾಂಕ್ ಯು. ಹೂ ಅಂದರೆ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟು ಹಿರಿಯ ಶಾಸಕರಾದಂಥ NY ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ KS ಭಾರತಿ ನಾಯಕ, ಪ್ರಿಡೆಂಟ್ TV, ಬೆಂಗಳೂರು.